ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಉದ್ಘೋಷಕರಾಗಿದ್ದಂತಹ ಕೆವಿ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಜಂಪಣ್ಣ. ಈಗ ನೋಡಿ, ನಿಮ್ಮ ಧ್ವನಿಯನ್ನು ಸತತವಾಗಿ ನಮ್ಮೆಲ್ಲ ಕೇಳುಗರು ಕೇಳ್ತಾನೆ ಇದ್ರು. ಆವಾಗ ವಾರ್ತೆಯನ್ನು ಕೂಡ ಓದ್ತಿದ್ರಿ, ಈಗ ನಂತರದ ದಿನಗಳಲ್ಲಿ ಈಗ ಅನೌನ್ಸರ್ ಕೆಲಸನೂ ಕೂಡ ಮಾಡ್ತಿದ್ರಿ. ಆಕಾಶವಾಣಿ ಕೇಳುಗರಿಗೂ ಮತ್ತು ಉದ್ಘೋಷಕರ ನಡುವೆ ಎಂಥ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಇರುತ್ತಂತಂದರೆ ಅವರಷ್ಟೇ ಬಹಳ ಮುಖ್ಯ, ನಮ್ಗೆ ಉಳಿದವ್ರು ಯಾರೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇರುತ್ತೆ. ಇಂಥ ಒಂದು ಅಪರೂಪದ ಕಾಯಕದಲ್ಲಿ ತೊಡಗಿ ಸಂಪೂರ್ಣವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿ ಸ್ವಲ್ಪ ಮುಂಚೆನೇ ಹೋದ್ರೂ ಕೂಡ ಆಲ್ಮೋಸ್ಟ್ ಈಗಲೂ ಕೂಡ ನಮಗೆ ಮಾತಾಡ್ಲಿಕ್ಕೆ ದೊರಕ್ತಾ ಇರೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಗೆ 90 ವರ್ಷ ತುಂಬ್ತಾ ಇರೋ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಸರ್, ಬಹಳ ಖುಷಿ ಆಗುತ್ತೆ. ನಮಗಂತೂ ಖುಷಿ ಆಗುತ್ತೆ ನೀವು ಬಂದಿರಂತೇಳಿ. ನಿಮಗೇನು ಅನ್ಸುತ್ತೆ? ಖಂಡಿತ ಅದು ತುಂಬಾ ಖುಷಿಯ ಸಂದರ್ಭ. ಇಷ್ಟು ದೊಡ್ಡ ಮಹತ್ವದ ಸಂಸ್ಥೆ ಭಾರತದ ಪ್ರಸಾರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನು ಮುಟ್ತಾ ಇದೆ ಅಂತನ್ನೋದು. ನನಗೂ ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗೋ ಈ ಅವಕಾಶ ಮತ್ತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಇದೆ. ಈಗ ಆಕಾಶವಾಣಿ ಅಂತ ಅನ್ನೋದು ಬಹಳ ಒಂಥರ ವಿಶೇಷವಾದ ಮಾಧ್ಯಮ. ಈ ಬಗ್ಗೆ ತುಂಬಾನೇ ಗೌರವ ಹೊರಗಡೆ ಜನರಿಗೆ. ಈಗಲೂ ಕೂಡ ಮಾಧ್ಯಮದ ರೀತಿ ರಿವಾಜುಗಳು ಎಷ್ಟು ಸಾಕಷ್ಟು ಬದಲಾವಣೆ ಆದ್ರೂ ಕೂಡ ಆಧುನಿಕ ಈ ಯುಗದಲ್ಲೂ ಕೂಡ ಆಕಾಶವಾಣಿ ಸಂಪ್ರದಾಯಬದ್ಧವಾಗಿ ಮತ್ತು ಎಲ್ಲೂ ತಪ್ಪಿಲ್ದೇನೆ ಶಿಷ್ಟಾಚಾರದಿಂದ ಒಂದು ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ತನ್ನ ಒಂದು ಗೌರವವನ್ನು ಕಾಪಾಡಿಕೊಂಡಿದೆ. ಇಂತಹ ಒಂದು ಸಂಸ್ಥೆ ಅದು ಆರಂಭದಲ್ಲಿ ನಮಗೆಲ್ಲೋ ಒಂದ್ ಕಡೆ ಇಂಪ್ರೆಷನ್ ಆಗಿರ್ತದೆ. ಈಗ ಸೇರೋಕ್ಕಿಂತ ಮುಂಚೆ ಇದನ್ನು ಹೇಗೆ ನೋಡ್ತಿದ್ರಿ? ಆಕಾಶವಾಣಿ ಅಂತ ಅನ್ನೋದು ಹೇಗೆ, ರೇಡಿಯೋ ಅಂದ್ರೆ ಹೇಗೆ, ಎಲ್ಲೆಲ್ಲಿ ನಿಮಗೆ ಇದರ ಒಂದು ಸ್ಪರ್ಶ ಆಯಿತು? ಆಕಾಶವಾಣಿ ಅಥವಾ ನಾವು ಅವಾಗ ರೇಡಿಯೋ ಅಂತ ಅನ್ನೋದಾದ್ರೆ, ನನಗೆ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಮ್ಮ ಪಕ್ಕದ ಮನೆಗೆ ಹೋಗಿ ಚಲನಚಿತ್ರ ಧ್ವನಿವಾಹಿನಿಗಳನ್ನ ಕೇಳ್ತಾ ಇದ್ದಿದ್ದು. ಅದು ನನಗೆ ಮೊದಲನೇ ಏನೋ ಒಂದು ಅನುಭವ. ಅದಾದ್ಮೇಲೆ ಸ್ವಲ್ಪ ಒಂದು 5-6ನೇ ಕ್ಲಾಸ್ ಹೊತ್ತಿಗೆ ಬರೋ ಹೊತ್ತಿಗೆ ನನಗೆ ಕ್ರಿಕೆಟ್ ಆಟದ ಬಗ್ಗೆ ಒಂದು ಪ್ರವೇಶ ಸಿಕ್ಕಿತ್ತು. ಕ್ರಿಕೆಟ್ ಕಾಮೆಂಟ್ರಿಗಳನ್ನು ಕೇಳೋ ಒಂಥರ ಒಂದು ನಿಧಾನಕ್ಕೆ ಆ ಹುಚ್ಚು ಬೆಳೆದಿತ್ತು. ಕ್ರಿಕೆಟ್ ಒಂಥರ ಆಲ್ಮೋಸ್ಟ್ ನನಗೆ ವೈಯಕ್ತಿಕವಾಗಿ ನನ್ನ ಜೀವಮಾನದ ಸುಮಾರು ಇಲ್ಲಿವರೆಗೂ ಕೂಡ ನನ್ನನ್ನು ಆಕ್ರಮಿಸಿಕೊಂಡಿದೆ ಕ್ರಿಕೆಟ್ ಆಸಕ್ತಿ. ಹಾಗಾಗಿ ಆಮೇಲೆ ಅದೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಂತ ಒಂದು ರೋಮಾಂಚಕ ಅನುಭವ ಈಗ ಟಿವಿಯನ್ನು ನೋಡೋದ್ರಲ್ಲಿ ಇಲ್ಲ, ಅದು ಬೇರೆ ಇದು. ಯಾಕೆಂದ್ರೆ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನ ನಾವು ಟಿವಿಯಲ್ಲಿ ನೋಡುವಾಗ ನಮ್ಮ ಕಣ್ಣೆದುರುಗಡೆನೆ ನಡೀತಿದೆ. ಆ ಅನುಭವ ನಮಗೆ ಸಿಕ್ಕತ್ತೆ, ವಾಸ್ತವದ ಅನುಭವ. ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಪ್ರತಿಯೊಬ್ಬ ಕ್ರಿಕೆಟ್ ಕಾಮೆಂಟ್ರಿ ಕೇಳುಗನಿಗೂ ಅವನ ಮನೋರಂಗದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಇರೋದು, ಮತ್ತೆ ಅವತ್ತಿನ ಕಾಮೆಂಟೇಟರ್ಗಳು ಅದನ್ನ ವಿವರಿಸ್ತಾ ಇದ್ದಿದ್ದ ರೀತಿ. ಸೊ ಹಾಗೆ ಅದು ಕ್ರಿಕೆಟ್ ಕಾಮೆಂಟ್ರಿ ಎರಡನೇ ನಂಟು. ಅವಿನಾಭಾವ ಸಂಬಂಧ ಹೆಂಗಂದ್ರೆ ಒಂದು ಆಟ ಮತ್ತು ಒಂದು ರೇಡಿಯೋ ಸೆಟ್ ಹಾಗೆ. ಆಮೇಲೆ ಬಹುಶಃ ನನ್ನ ಕಾಲೇಜ್ಗೆ ಇದಕ್ಕೆಲ್ಲ ಬರೋ ಹೊತ್ತಿಗೆ ನನಗೆ ಚಿತ್ರಗೀತೆಗಳು ಎಲ್ಲರಿಗೂ ಆಗೋ ಹಾಗೆ ಚಿತ್ರಗೀತೆಗಳ ಮುಖಾಂತರ ಒಂದು ಪರಸ್ಪರ ನಂಟಿತ್ತು. ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿಂದ, ಯುವರಾಜಸ್ ಕಾಲೇಜಿಂದ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಮೈಸೂರು ಆಕಾಶವಾಣಿ. ಆಗ ನಾನು ಒಂದು ಸಣ್ಣ ಕಥೆ ಬರೆದಿದ್ದೆ ಕಾಲೇಜ್ ಪ್ರೋಗ್ರಾಮ್ಗೆ ಅಂತ. ಏನೋ ಒಂದು ಕೆಂಚ ಮತ್ತೆ ಬಂದ ಒಂಥರ ಒಂದು ಕೆಂಚ ಮತ್ತೆ ಬಂದ ಅಂತ ಏನೋ ಒಂದು ನಗೆ ಕಥೆ ಬರೆದಿದ್ದೆ ಅಂತ ನಾನು. ಸೊ ಆವಾಗ ಆಕಾಶವಾಣಿಗೆ ರೆಕಾರ್ಡಿಂಗ್ಗೆ ಮೈಸೂರು ಆಕಾಶವಾಣಿಗೆ ಹೋಗಿದ್ ನೆನಪು. ಅದೊಂದು ಅದ್ಭುತವಾದ ಅನುಭವ. ಅದು ಹಾಗೆ ಶುರು ಆಯ್ತು ಹಾಗೆ ಅಲ್ವಾ? ಅಂದ್ರೆ ಇದು ಮೊದಲಿನ ದಿನಗಳು. ಈಗ ನೋಡಿ, ಯಾಕಂದ್ರೆ ಸಂಸ್ಥೆಯಲ್ಲಿ ತಾವು ಸೇವೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೀರಿ. ಅನೇಕ ಕಾರ್ಯಕ್ರಮಗಳು, ರೂಪಕಗಳು, ಸರಣಿಗಳು, ನಾಟಕಗಳು ಎಲ್ಲಾ ಕಡೆನೂ ಕೂಡ ನಿಮ್ಮ ಭಾಗವಹಿಸುವಿಕೆ ಬಹಳ ಉತ್ತಮ ಮಟ್ಟದಲ್ಲೇ ಇತ್ತು. ಈಗ ಉದ್ಘೋಷಕರಾಗಿ ನೀವು ಕೆಲಸಕ್ಕೆ ಸೇರಿದಿರಿ ಅಂತ ಅನ್ನೋಕ್ಕಿಂತ ಏನೇನಾಯ್ತು ಅಂತ, ಈಗ ಆಕಾಶವಾಣಿ ಸಂಸ್ಥೆಗೆ ಸೇರ್ಕೊಂಡ್ರಿ, ಮತ್ತೆ ಏನೇನಾಯ್ತು, ಅದ್ರ ಮುಂಚೆ ಎಲ್ಲಿದ್ರಿ, ಅದ್ರ ಬಗ್ಗೆ ಹೇಳಿ.
ನಾನು ಆಕಾಶವಾಣಿಗೆ ಸೇರೋದಕ್ಕಿಂತ ಮುಂಚೆ ರೈಲ್ವೇಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ರೈಲ್ವೇಸಲ್ಲಿ ನಾನು ಟಿಕೆಟ್ ಕಲೆಕ್ಟರ್ ಆಗಿ, ರಿಸರ್ವೇಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ಮೈಸೂರು ನಿಲ್ದಾಣನ ಒಂದು ಮಾದರಿ ನಿಲ್ದಾಣ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವ್ರು ಮಾಡಿದ್ರು. ಆವಾಗ ಮೊದಲನೇ ಸಾರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ಗಳು ಶುರು ಮಾಡಿದ್ರು. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಮಾಡಿದ್ರು. ಅಷ್ಟೊತ್ತಿಗಾಗಲೇ ನಾನು ಇದು ಕ್ಯಾಶುವಲ್ ಅನೌನ್ಸರ್ ಆಗಿ ಕೂಡ ಬರ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಬರ್ತಾ ಇದ್ದೆ ಬಿಡುವಿದ್ದಾಗ. ಸೊ ಅದರಿಂದಾಗಿ ನಾನು ಆ ಪ್ಲಾಟ್ಫಾರ್ಮ್ ಅನೌನ್ಸರ್ಸ್ದು ಇದು ಪೋಸ್ಟ್ ಇತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿ ಸೊ ಅದು ನನಗೆ ಸಿಕ್ತು. ಸೊ ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ಬರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಶ್ರೀರಾಮ್ ಭಾರತಿ ಅಂತ. ಅವರು ದಿನ ಮೇಲ್ಕೋಟೆಗೆ ಹೋಗಿ ಬಂದು ಮಾಡ್ತಿದ್ರು. ಮೈಸೂರು ಆಕಾಶವಾಣಿಗೂ ಮೇಲ್ಕೋಟೆಗೂ ಅಲ್ಲಿದ್ರು ಅವರು. ಸೊ ಪಾಂಡವಪುರ ತನಕ ಅವರು ರೈಲಲ್ಲಿ ಹೋಗೋರು. ಸೊ ಅವರು ಯಾವಾಗಲೂ ಸಂಜೆ ಎಲ್ಲ ನಾನು ಡ್ಯೂಟಿಲಿದ್ದಾಗ ದಿನ ಕೇಳ್ತಾ ಇದ್ರು ಅನ್ಸುತ್ತೆ. ಒಂದು ದಿನ ಅವರು ಹುಡುಕೊಂಡು ಬಂದಿದ್ರು ನಮ್ಮ ಅನೌನ್ಸರ್ಸ್ ಕ್ಯಾಬಿನ್ಗೆ. ಆಮೇಲೆ ಏನು ಮಾಡ್ತೀರಾ ನೀವೆಲ್ಲ ವಿಚಾರಿಸಿ, ಆಮೇಲೆ ನಿಮಗೆ ಆಕಾಶವಾಣಿಲಿ ಏನಾದರೂ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆಯಾ ಅಂತ ಏನೋ ವಿಚಾರಿಸಿದ್ರು. ಜೊತೆಗೆ ನನ್ನ ಇನ್ನೊಬ್ರು ಹಿರಿಯ ಮಿತ್ರ ಆಮೇಲೆ ಆಕಾಶವಾಣಿಗೆ ಸೇರಿದ್ಮೇಲೆ MR ಸತ್ಯನಾರಾಯಣ ಅಂತ, ನಾನು ಕ್ಯಾಶುವಲ್ ಆಗಿ ಹೋಗ್ತಾ ಇದ್ದಾಗ ಅವರು ಕೂಡ ನಂಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಅಂತ ಅಂದರು. ಸೊ ಹಾಗಾಗಿ ನಾನು ರೈಲ್ವೇಸಲ್ಲಿ ಅನೌನ್ಸರ್ ಆಗಿದ್ದವನು ಆಮೇಲೆ ಆಕಾಶವಾಣಿಗೆ ಅನೌನ್ಸರ್ ಆದ್ರಿ. ನಿಜವಾಗ್ಲೂ ಇದು ಎಷ್ಟು ಅಪರೂಪದ ಸಂದರ್ಭ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ನಾವು ಅನೌನ್ಸರ್ ಆಗಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸಲ ಏನಂತ ನಮ್ಮ ಸಂಸ್ಥೆ ಏನಾದರೂ ಹೆಚ್ಚು ಕಡಿಮೆ ಮುಚ್ಚಿದ್ರೆ ಅಂತಂತ ಆಗಲಿ, ಅಥವಾ ನಾನು ಏನಾದರೂ ಆ ಕೆಲಸದಿಂದ ಹೊರಗಡೆ ಬಂದರೆ ಏನೋ ಆದರೆ ನಾವು ರೈಲ್ವೇನಲ್ಲಿ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ನಾವು ನಕ್ಕು ಮಾತಾಡ್ತಿದ್ವಿ. ಆದರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ದೀರಿ. ಬಹುಶಃ ನಮ್ಮ ಉದ್ಘೋಷಕರ ವಲಯದಲ್ಲಿ ನೀವೊಬ್ಬರೇ ಕಾಣಿಸುತ್ತೆ. ನಿಜವಾಗ್ಲೂ ನಾವೇನು ಅಂದು ನಗ್ತಿದ್ವಿ, ಈ ಕೆಲಸನೂ ಕೂಡ ಮಾಡಬಹುದು, ನಮ್ಮ ಕೆಲಸನೇ ಇದು ಹೌದು ಅಂತ ಹೇಳಿ ನಾವು ಅಂತಿದ್ವಿ. ಅದನ್ನು ನೀವು ಮಾಡೇ ಬಂದಿದ್ದೀರಿ. ಅಲ್ಲಿಂದ ನೀವು ಆಕಾಶವಾಣಿಗೆ ಬಂದಿದ್ದೀರಿ ನೋಡಿ, ಬಹಳ ವಿಶೇಷ. ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಕೊಡೋ ರೀತಿ ಎಷ್ಟು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಅದನ್ನು ಇವಾಗ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲವೊಬ್ಬರೆಲ್ಲ ಅಲ್ಲಿ ಆ ಕೆಲಸ ಮಾಡ್ತಿದ್ದವರು ಬಂದು ಅದನ್ನು ಮಾಡಿರ್ತಾರೆ. ಅಷ್ಟು ವಿಶೇಷ ಅಂತ. ಅದೊಂದು ಸ್ಟೈಲೇ ಬೇರೆ. ಆದರೆ ಆಕಾಶವಾಣಿ ಯಾವುದೇ ಒಂದು ಶೈಲಿಯನ್ನು ಅಳವಡಿಸ್ಕೊಳ್ಳಿಲ್ಲ. ಅಂದರೆ ಒಂದು ಸಾಂಪ್ರದಾಯಿಕವಾಗಿ ಈಗ ಮಂಗಳೂರು ಭಾಗದ ಪ್ರಾದೇಶಿಕ ನೆಲೆಯಲ್ಲಿ ಇದ್ದವರು ಇಲ್ಲಿ ಬಂದಾಗ ಅದೇ ರೀತಿಯಾದಂಥ ಉದ್ಘೋಷಣೆ ಇರುತ್ತೆ. ಮಂಗಳೂರಿಗೆ ಹೋದ್ರೂ ಕೂಡ ಅದೇ ರೀತಿ ಇರ್ತದೆ. ಅಲ್ಲಿ ಆ ಭಾಗದ ಪ್ರಾದೇಶಿಕತೆಯನ್ನು ಇಟ್ಕೊಂಡಿರಲ್ಲ. ಉದ್ಘೋಷಕರು ಒಂದು ಸ್ಟೈಲಲ್ಲಿ ಮಾಡ್ತಾರೆ ಅನೌನ್ಸ್ಮೆಂಟ್. ಈ ಕೆಲಸ ಹಿಂಗೆ ಮಾಡ್ತಾ ಮಾಡ್ತಾ ಬಂದಾಗ ಆಕಾಶವಾಣಿಗೆ ಸೇರ್ಕೊಂಡ್ರಿ ನೀವು ಉದ್ಘೋಷಕರಾಗಿ ಕೆಲಸ ಮಾಡೋಕ್ಕಿಂತ ಜೊತೆಗೆ ಅದ್ರ ಮುಂಚೆ ನೀವು ಕ್ಯಾಶುವಲ್ ಆಗಿ ಕೂಡ ಕೆಲಸ ಮಾಡ್ತಿದ್ವಿ. ಸೊ ಈ ಸಂಸ್ಥೆಯ ಪರಿಚಯ ನಿಮಗಿತ್ತು. ಅದ್ರ ಮಧ್ಯೆ ನೀವು ಡೆಲ್ಲಿಗೆ ಹೋದ್ರಿ ಅಂತ ಗೊತ್ತಾಯ್ತಲ್ಲ? ನಾನು ದೆಹಲಿಗೆ ನ್ಯೂಸ್ ರೀಡರ್ ಆಗಿ ಹೋಗಿದ್ದು. ಅದು ಸುಮಾರು ನಾನು ಆಕಾಶವಾಣಿಗೆ ಸೇರಿದ್ದು ರೆಗ್ಯುಲರ್ ಇದರಲ್ಲಿ ಐ ಥಿಂಕ್ 84 ಸೇರಿದೆ, 84ನೇ ಇಸ್ವಿನಲ್ಲಿ. ಅದಾಗಿ ನಾನು 14 ವರ್ಷ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಕೆಲಸ ಮಾಡುವಾಗ ಬಿಕಾಸ್ ಅಲ್ಲಿ ತುಂಬ ಕಾರ್ಯಕ್ರಮಗಳ ಅವಕಾಶ ಎಲ್ಲರಿಗೂ ಸಿಗ್ತಾ ಇತ್ತು. ಅದರಲ್ಲೂ ಉದ್ಘೋಷಕರಿಗೂ ತುಂಬ ಅವಕಾಶಗಳು ಇರ್ತಾ ಇತ್ತು. ಸಣ್ಣ ಸ್ಟೇಷನ್ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ನಾವು. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಸ್ನೇಹಿತರ ಜೊತೆಗೆ ಆಗಾಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ನಾವು ನನ್ನ ಜೊತೆ ಮಿಕ್ಕವ್ರು ಕೆಲಸ ಮಾಡ್ತಿರೋರ ಆಸಕ್ತಿಗಳು ಮತ್ತು ಅವರ ಪರಿಣತಿ ಅವುಗಳ ಮಧ್ಯೆ ಎಲ್ಲ ತುಂಬ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ಅನಿಸ್ತಿತ್ತು. ಆ ಅನುಭವ ಹೇಳಬೇಕಾದ್ರೆ ಮತ್ತು ತುಂಬ ಎನ್ಕರೇಜ್ಮೆಂಟ್ ಕೂಡ ಇರ್ತಿತ್ತು. ಪ್ರೋತ್ಸಾಹಕ್ಕೆ ಬಹಳ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಸೊ ಕಾರ್ಯಕ್ರಮಗಳ ದೃಷ್ಟಿಯಿಂದ ತುಂಬ ಅಫ್ಕೋರ್ಸ್ ಹೊರಗಡೆ ಕೂಡ ಜನ ಅದನ್ನ ಅವಾಗ ಇನ್ನೂ ದೂರದರ್ಶನ ಇನ್ನೂ ಬಂದಿರಲಿಲ್ಲ. ಅದರಿಂದಾಗಿ ಆಮೇಲೆ ಒಂದು ಸಾಂಸ್ಕೃತಿಕವಾದ ಒಂದು ಐಡೆಂಟಿಟಿ ಇತ್ತು ನೋಡಿ, ಇದಕ್ಕೆ ಅಸ್ತಿತ್ವ ಇದೆ. ಅದರಿಂದಾಗಿ ತುಂಬ ಜನ ಇನ್ನೂ ಅವಾಗೆಲ್ಲ ಬಹಳ ಕೇಳ್ತಾ ಇರ್ತಿದ್ರು. ಹಾಗಾಗಿ ಬೇರೆ ರೀತಿಯ ಕಾರ್ಯಕ್ರಮಗಳು ಎಲ್ಲದಕ್ಕೂ. ಆಮೇಲೆ ತುಂಬ ದೊಡ್ಡವರೆಲ್ಲ ಬರ್ತಾ ಇದ್ರು ಮೈಸೂರು ಸ್ಟೇಷನ್ಗೆ. ತುಂಬ ಸಂತೋಷವಾಗಿ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಅವಕಾಶ ಸಿಕ್ತು ನನಗೆ. ದೆಹಲಿಯಲ್ಲಿ ವಾರ್ತೆಗಳನ್ನು ಓದೋ ಇದಿತ್ತು ಅವಕಾಶ, ಏನೋ ಅಡ್ವರ್ಟೈಸ್ ಮಾಡಿದ್ದು. ಸೊ ನಾನು ಅಪ್ಲೈ ಮಾಡಿದೆ. ಮತ್ತು ನನ್ನ ಹೆಂಡತಿ ಅನುರಾಧ ಕೂಡ ಅಲ್ಲೇ ಅನೌನ್ಸರ್ ಕೆಲಸ ಮಾಡ್ತಾ ಇದ್ರು. ನಾವಿಬ್ಬರು ಅಪ್ಲೈ ಮಾಡಿದ್ವಿ.
ಆವಾಗ ಅದರಲ್ಲಿ ಒಂದು ಪೋಸ್ಟ್ ಮಾತ್ರ ಕನ್ನಡ ಇತ್ತು, ಒಂದು ಇಂಗ್ಲೀಷ್ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೆ. ಆ್ಯಂಡ್ ಅದೃಷ್ಟ ಅಥವಾ ಇದು ಏನಾದರೂ ಹೇಳಿ, ಅದು ಒಟ್ಟಿನಲ್ಲಿ ನನಗೆ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸ ಸಿಕ್ತು, ಮತ್ತೆ ಹಾಗೆ ಅವ್ರಿಗೆ ಕನ್ನಡದಲ್ಲಿ ಸಿಕ್ತು. ನಾವಿಬ್ರು ಡೆಲ್ಲಿಗೆ. ಭಾಳ ರೋಚಕವಾದ ಅನುಭವ. ಮತ್ತು ಜೊತೆಯಾಗಿ ಇಲ್ಲಿದ್ದವರು ನೀವು ಅಲ್ಲಿ ಹೋಗಿ ವಾರ್ತೆ ವಾಚಕರಾಗಿದ್ರಿ, ಆಮೇಲೆ ಇಂಗ್ಲೀಷಿಗೆ ಹೋದ್ರಿ. ನೋಡಿ ನೀವು, ನಿಮ್ಮದು ಎಷ್ಟು ಒಳ್ಳೆಯ ಕನ್ನಡ ಅಂದರೆ ಅದು ನಮ್ಮ ಕಲಿಕೆ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಭಾಳ ನಮಗೆ ಹೆಮ್ಮೆ ವಿಷಯ ಕೂಡ, ಇಂಗ್ಲೀಷ್ ವಾರ್ತೆಯನ್ನು ಓದ್ತಿದ್ರಿ ನೀವು ಅಂತ. ಆದರೆ ಇಂಗ್ಲೀಷ್ ವಾರ್ತಾ ಸೆಕ್ಷನ್ನಲ್ಲಿ ಕೂಡ ಕೆಲಸ ಮಾಡೋದಂದರೆ ಭಾಳ ವಿಶೇಷನೇ ಅನ್ಬೇಕು. ಎಷ್ಟು ವರ್ಷ ಇದ್ರಿ ಅಲ್ಲಿ? ಹತ್ರ 3 ವರ್ಷ ಇದ್ದೆ ನಾನು. ಆಮೇಲೆ ನನಗೆ ಅಫ್ಕೋರ್ಸ್ ಕಾರಣಾಂತರಗಳಿಂದ ನಾವು ವಾಪಸ್ ಬರಬೇಕಾದ ಒತ್ತಡ ಇತ್ತು ಮನೆ ಕಡೆಯಿಂದ, ಇದರಿಂದ. ಹಾಗಾಗಿ ನಾನು ವಾಪಸ್ ಅನೌನ್ಸರ್ ಕ್ಯಾಡರ್ಗೆ ಬರ್ತೀನಿ ಅಂತ ನಾನು ವಾಲಂಟಿಯರ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅನುರಾಧ ಅವ್ರಿಗೆ ನ್ಯೂಸ್ ಸ್ಟೇಷನ್ ಇಲ್ಲಿ ನ್ಯೂಸ್ ಕನ್ನಡ ನ್ಯೂಸ್ದೇ ಇದ್ದಿದ್ದರಿಂದ ಅವರು ಕಂಟಿನ್ಯೂ ಮಾಡಿದ್ರು. ಓಕೆ ಓಕೆ ಓಕೆ. ಹಾಗೆ ಅಂದರೆ ಅವರು ವಾರ್ತಾ ವಾಚಕರಾಗಿ ಹಾಗೆ ಈ ಕಡೆ ಬಂದ್ಬಿಟ್ರು, ನೀವು ಉದ್ಘೋಷಕನಾಗಿ ಬಂದರೆ. ಈಗ ಮತ್ತೆ ವಾಪಸ್ ಆ ಒಂದು ವೈಭವ ಮತ್ತು ಒಂದಿಷ್ಟು ಕೆಲಸ, ಉತ್ಸಾಹ ಇತ್ಯಾದಿ ಎಲ್ಲವನ್ನು ನಾವು ನಮ್ಮ ಅನುಭವವನ್ನು ಇಲ್ಲಿ ಧಾರೆ ಎರಿಬಹುದು ಅಂತ ಹೇಳಿ ಬಂದ್ರಿ ನೀವು. ಎಲ್ಲಿ ಬಂದ್ರಿ? ಮೈಸೂರಿಗೆ ಬಂದ್ರೋ ಅಥವಾ ಬೆಂಗಳೂರಿಗೆ ಬಂದ್ರೋ? ನಾನು ಸ್ವಲ್ಪ ಕಾಲ ಮೈಸೂರಲ್ಲಿ ಇದ್ದೆ, ಆಮೇಲೆ ತಿಂಗಳು ಆಮೇಲೆ ಬೆಂಗಳೂರಲ್ಲಿ ವಿವಿಧ ಭಾರತಿಗೆ ಬಂದ್ರಾ? ಈಗ ನೋಡಿ, ವಿವಿಧ ಭಾರತಿನಲ್ಲಿ ಕೆಲಸ ಅಂದರೆ ಸ್ವಲ್ಪ ವಿಭಿನ್ನವಾಗೇ ಇದೆ. ಪ್ರೈಮರಿ ಚಾನೆಲ್ ಮುಖ್ಯವಾಹಿನಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಸ್ವಲ್ಪ ಬೇರೆನೆ. ಸಾಕಷ್ಟು ಜನರ ಸಂಪರ್ಕ ಬರುತ್ತೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮತ್ತು ಸರಣಿಗಳನ್ನೆಲ್ಲ ಮಾಡಬೇಕಾಯ್ತೇನೋ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಆವಾಗ ಆ ಟೈಮ್ನಲ್ಲಿ ಏನೇನಿತ್ತು ಅಂತೇಳಿ. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡ್ರಿ? ಉದ್ಘೋಷಣೆನೇ ಭಾಳ ಪ್ರಮುಖವಾಗಿ ಅದೇ ಒಂದು ಇಷ್ಟದ ಕೆಲಸವಾಗಿತ್ತಾ, ಅಥವಾ ಬೇರೆ ಬೇರೆ ಏನೇನು ಮಾಡ್ತಿದ್ರಿ? ಇಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದ್ವಿ. ಈವನ್ ನಾನು ಪ್ರೈಮರಿ ಚಾನಲಲ್ಲಿ ಅನೌನ್ಸರ್ ಆಗಿದ್ದಾಗಲೂ ಕೂಡ ನನಗೆ ಇದು ರೂಪಕಗಳು ಮತ್ತು ನಾಟಕಗಳನ್ನು ಮಾಡಿಸೋ ಅವಕಾಶಗಳು ಸಾಕಷ್ಟು ಇತ್ತು ಮೈಸೂರಲ್ಲಿ. ಹಾಗೆ ಇಲ್ಲಿ ಬಂದ ಮೇಲೂ ಕೂಡ ರೂಪಕಗಳು ಮತ್ತು ಅವಾಗೆಲ್ಲ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಇದು ಧ್ವನಿಗಳು, ಮರೆಯಲಾರದ ಇವರು ಮಹನೀಯರು, ಈ ಥರ ಮಾಲಿಕೆಗಳು ಅವುಗಳೆಲ್ಲ ತುಂಬ ಇತ್ತು. ವಿವಿಧ ಭಾರತಿಗೆ ಬಂದಾಗ ಅವುಗಳನ್ನೆಲ್ಲ ಸಾಕಷ್ಟು ಒಂದು ಸೀರೀಸ್ ಮಾಡಿದ್ವಿ. ತುಂಬ ದೊಡ್ಡ ದೊಡ್ಡ ರೈಟರ್ಸು, ಪರಿಣಿತರು ಅವುಗಳನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ರು. ವಿಷಯದ ದೃಷ್ಟಿಯಿಂದ ಬಹಳ ಗಾಢವಾಗಿ ಬಹಳ ಆಳವಾದ ವಿಷಯ ಸಾಮಗ್ರಿಗಳು ಇರ್ತಿದ್ವಿ. ಒಂದು ರೀತಿಯಲ್ಲಿ ಅದು ಕನ್ನಡ ಸಾಹಿತ್ಯ ಓದದೇ ಇದ್ದವ್ರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂಥರ ತಿಳುವಳಿಕೆ ಬೇಕು ಅಂತ ಅನ್ನೋದಾದರೆ ಅವೆಲ್ಲ ನಿಜವಾಗ್ಲೂ ಒಂದಕ್ಕಿಂತ ಒಂದು ಶೈಕ್ಷಣಿಕ ಸಾಮಗ್ರಿ ಇದ್ದ ಹಾಗೆ ಇರ್ತಿದ್ವು. ಮಹಾನ್ ವ್ಯಕ್ತಿಗಳು, ಕನ್ನಡದ ಬರಹಗಾರರು, ಸಂಸ್ಕೃತಿಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿದವರು, ಅವರುಗಳ ಜೀವನ ಪರಿಚಯ ಮಾತ್ರ ಅಲ್ಲ, ಅವರ ಕೃತಿಗಳು ಏನು, ಹೇಗೆ ಅದು ಕನ್ನಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು ಅಂತ ಈ ಎಲ್ಲ ಇದರ ಸಮಗ್ರ ಚಿತ್ರಣ ಅದರಲ್ಲಿ ಸಿಗ್ತಾಯಿತ್ತು. ಅವುಗಳನ್ನು ಮಾಡೋ ಅವಕಾಶಗಳು ಇತ್ತು. ಮಾಲತಿ, ನಾನು ಮತ್ತು ಲಲಿತಾ ಅವರು ಅದರಲ್ಲಿ ಇರ್ತಿದ್ರು. ಲಲಿತಾ ಸತ್ಯಮೂರ್ತಿ, ಮಂಜುಳಾ ಅದರ ಸುಮಾರು ದಿವಸ ಅದರ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಒಂಥರ ಅದು ತುಂಬಾ ಕಲಿಕೆ ಮತ್ತು ಸಂತೋಷ ಎರಡೂ ಎಲ್ಲ ಇತ್ತಲ್ಲ, ಬಹಳ ನಿಜವಾಗ್ಲು. ಆ ಜ್ಞಾನ ಸಂಪಾದನೆಯನ್ನು ಕೂಡ ಅಂದರೆ ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ದಾಹ ಇತ್ತು, ಎಷ್ಟು ಬೇಕು ಅಂತ ಅನ್ನೋದನ್ನ ಆ ಸ್ವೀಕಾರ ಮಾಡೋ ಮನೋಭಾವ ಬೇಕು, ಮತ್ತು ಒಂಚೂರು ಉತ್ಸಾಹ ಕೂಡ ಇರಬೇಕಾಗತ್ತೆ. ಜ್ಞಾನ ಅಂತ ಅನ್ನೋದು ನಿರಂತರವಾಗಿರುತ್ತೆ, ಕೊನೆ ಉಸಿರಿನ ತನಕನೂ ಇರುತ್ತೆ ಅಂತೇಳಿ. ಸಾಕಪ್ಪ ಅಂತ ಯಾರಾದರೂ ಹೇಳೋರು ಸಿಕ್ಕರೆ ಈಗ ಸಿಗ್ತಾರೇನೋ ಅನ್ಸುತ್ತೆ. ಓದೋದು ಯಾರಿಗೆ ಬೇಕು ಅಂತೇಳಿ. ಓದು ಮತ್ತು ನಮ್ಮ ಸಾಮರ್ಥ್ಯ ತಕ್ಕಂಗೆ ಏನಾದರೂ ಒಂದು ಅವಕಾಶ ಸಿಗಬೇಕಂತಂದರೆ ಅದಕ್ಕೂ ಒಂದು ಪುಣ್ಯನೇ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನು ಹೇಳ್ತಾರೆ, ಆಕಾಶವಾಣಿ ಇಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತ ಹೇಳ್ತಾರೆ. ಹೌದು ಹೌದು, ಅದು ಇಲ್ಲಿ ಕೆಲಸ ಮಾಡೋ ಎಲ್ಲರ ವಿಷಯಕ್ಕೂ ನಿಜ. ಇದನ್ನು ಯಾವುದೇ ತರ್ಕದಿಂದ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನದೇ ಅನುಭವ ಹೇಳೋದಾದರೆ, ನಾನು ಮೂಲಭೂತವಾಗಿ ಸೈನ್ಸ್ ಓದಿದವನು. ಆದರೆ ನನಗೆ ನನ್ನ ಆಸಕ್ತಿ ಸಿನಿಮಾ, ಸಾಹಿತ್ಯ ಮತ್ತು ನಾಟಕ, ಕ್ರಿಕೆಟ್ ಇವುಗಳಲ್ಲಿ ಹೆಚ್ಚಿಗೆ ಇರ್ತಲ್ಲ. ವಾಚಕರಾದ್ರಲ್ಲ, ಇಂಗ್ಲಿಷ್ ವಿಭಾಗಕ್ಕೆ ಹೋದ್ರಲ್ಲ, ಏನು ಅದಕ್ಕೆ ಹಿನ್ನೆಲೆಯಾಗಿ ಅಂದರೆ ನೀವು ಇಂಗ್ಲಿಷ್ ಒಂದು ನಾನು ಅಷ್ಟೊತ್ತಿಗೆ ನಾನು MA ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅದನ್ನು ಮಾಡ್ಕೊಂಡಿದ್ದೆ.
ಮತ್ತೆ ಸ್ವಲ್ಪ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅದೊಂದು ಆ ಅರ್ಹತೆ ಕೊಡೋ ಕೆಲಸವನ್ನ ನಾವು ಸಮರ್ಥವಾಗಿ ನಿರ್ವಹಿಸಿದ್ರೆ ಆಯ್ತು ಅಲ್ವಾ? ಹಾ, ಮತ್ತೆ ಅಲ್ಲಿದೆ ಇವುಗಳೇ ಅಗತ್ಯಗಳು ಬೇರೆ, ಕೆಲಸ ಮಾಡೋ ರೀತಿ ಬೇರೆ. ಸಂಪೂರ್ಣವಾಗಿ ಅದು ನ್ಯೂಸ್ ಸರ್ವಿಸಸ್ ಡಿವಿಷನ್ ಕೆಲಸ ಮಾಡೋ ರೀತಿನೇ ಬೇರೆ, ನಿಮಗೆ ಗೊತ್ತಿದೆ. ಬಟ್ ನನಗೆ ಪ್ರೈಮರಿ ಚಾನಲ್ ಆಗಲಿ ಇದಾಗಲಿ ಕಾರ್ಯಕ್ರಮಗಳ ದೃಷ್ಟಿಯಿಂದ ನಿಲಯಕ್ಕೆ ಅದರ ಶ್ರೇಯಸ್ಸು ಸಲ್ಲಬೇಕು. ನಮ್ದೆಲ್ಲ ಸುಮ್ಮನೆ ಒಂಥರ ಒಂದು ಅಳಿಲ ಇದು ಕೆಲಸ ಅಂತಾರಲ್ಲ ಆ ಥರದ್ದು. ಬಟ್ ಮುಖ್ಯವಾಗಿ ನನಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ಕಾರ್ಯಕ್ರಮಗಳು ತುಂಬಾನೇ ನೆರವಾದವು ಅಂತ ಅನ್ಸುತ್ತೆ. ಆ ರೀತಿಲಿ ನೀವು ಪುಣ್ಯ ಅಂದ್ರಲ್ಲ, ಅದನ್ನ ನಾನು ಅದೃಷ್ಟ ಅಂತಲೂ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡುವಂಥ ಇದು ಬಹಳ ದೊಡ್ಡ ದೊಡ್ಡ ಕಲಾವಿದರು, ಸಾಧಕರು, ಅವ್ರ ಜೊತೆಗೆ ಮಾತಾಡುವಂಥ, ಅವರ ಕೆಲಸನ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥ ಒಂದು ಅವಕಾಶ ತುಂಬಾ. ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೊರಗಡೆ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡು ನಾವು ಇನ್ನಷ್ಟು ಬೆಳಿತೀವಿ. ಅಂದ್ರೆ ಬೆಳಿತೀವಿ ಅಂತಂದ್ರೆ ನಮ್ಮ ಸ್ವಭಾವನೆ ಹೇಗಿರುತ್ತೆ ಅನ್ಕೋಬೇಕು. ಈಗ ನಿಮ್ಮ ಸ್ವಭಾವ ನನಗನ್ಸಿ ಮಟ್ಟಿಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋದ್ರಿ, ಆಮೇಲೆ ಇಲ್ಲಿ ಕ್ಯಾಶುವಲ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಬೆರಿತಾ ಬಂದವರು ತಾವು. ಮತ್ತೆ ಉತ್ತಮ ಕಂಚಿನ ಕಂಠ ನಿಮ್ದು, ಎಲ್ಲರೂ ಬಹಳ ಹೊಗಳ್ತಾರೆ. ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಾಗ ಅನೇಕ ಅನುಭವಗಳಾಗ್ತವೆ, ಮತ್ತೆ ಕೆಲವು ಚಾಲೆಂಜಸ್ ಬರ್ತವೆ, ಅದನ್ನು ನಿರ್ವಹಿಸಬೇಕು. ಅಂದ್ರೆ ಆ ಒಂದು ಸಾಮರ್ಥ್ಯ ಇರುತ್ತೆ ನಿಜ. ಆದ್ರೆ ವಾತಾವರಣ, ಉದಾಹರಣೆ ಮೇಲಾಧಿಕಾರಿಗಳು ಇರ್ತಾರೆ, ಆ ಕೆಲಸವನ್ನು ತುರ್ತಾಗಿ ಮಾಡಬೇಕು, ಇದನ್ನ ಹೀಗೆ ಯಾಕೆ ಮಾಡಿದಿರಿ ಅಂತ ಹೇಳಿ ಪ್ರಶ್ನೆ ಮಾಡೋದು ಇರ್ತದೆ. ನಮ್ಮಲ್ಲಿ ಏನೇ ಸರಿ ಇದೆ ಸಾಮರ್ಥ್ಯ ಇದ್ರೂ ಕೂಡ ಏನಾದರೂ ಒಂದು ವಿಶೇಷ ಸವಾಲುಗಳು ಅಂಥದ್ದನ್ನು ನಿಭಾಯಿಸಿದ್ದಾಗ್ಲಿ ನೆನಪಿ ಬರುತ್ತಾ? ವಿಶೇಷ ಸವಾಲುಗಳು ಅಂತಂದ್ರೆ ನೇರವಾಗಿ ಉದ್ಘೋಷಣೆಗೆ ಸಂಬಂಧಪಟ್ಟಿದ್ದು ಏನಿಲ್ಲ. ಅಷ್ಟೊತ್ತಾಗಲೇ ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷ ಇಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಒಂದು ಸಮಗ್ರವಾಗಿ ಒಂದು ಮೂಲಭೂತವಾದ ತಿಳುವಳಿಕೆ ಎಲ್ಲ ವಿಷಯಗಳಲ್ಲೂ ಬಂದಿರುತ್ತೆ. ಅದೊಂದು ಬಹಳ ದೊಡ್ಡ ಅನುಕೂಲ ಉದ್ಘೋಷಕರಾಗಿ ಕೆಲಸ ಮಾಡೋದ್ರಿಂದ. ಒಂದು ಸಮಯ ಪ್ರಜ್ಞೆ ಇರುತ್ತೆ. ಸವಾಲು ಅಂತ ಹೇಳಿದಾಗ ನನಗೆ 1-2 ಕಾರ್ಯಕ್ರಮಗಳು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಾನುಲಿ ವರದಿಗಳನ್ನು ಮಾಡೋದಕ್ಕೂ ಕೂಡ ಕಳಿಸ್ತಾ ಇದ್ರು. ರಾಷ್ಟ್ರಪತಿಗಳು ಬಂದಾಗ ಆ ರೀತಿ ಉಪರಾಷ್ಟ್ರಪತಿಗಳ ಇದು ಘಟಿಕೋತ್ಸವದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ನಾವು ಬಾನುಲಿ ವರದಿಗೆ ಹೋಗ್ತಾ ಇದ್ವಿ. ಆದರೆ ಒಂದೇನಂದ್ರೆ ಅಷ್ಟೊತ್ತಿಗೆ ನಾನು ಜರ್ನಲಿಸಂ ಕೂಡ ಮಾಡಿದ್ದೆ ನಾನು. ಅದರಿಂದ ಸ್ವಲ್ಪ ಅವೆಲ್ಲ ತುಂಬ ಸವಾಲುಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಯಿತು. ನಿಜವಾದ ಸವಾಲು ಯಾವುದು ಅಂತಂದ್ರೆ ನಮ್ಮ ತಿಳುವಳಿಕೆ ಮಟ್ಟನ ನಾವೇ ಮೀರ್ಕೊಂಡು ಅವಕಾಶಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿ ದೊಡ್ಡ ಸವಾಲು ಅನಿಸುತ್ತೆ. ನನಗೆ ಆ ಥರ ಅನಿಸಿದ್ದು ಒಂದು ಫೀಚರ್ ನನಗೆ ಮಾಡೋಕ್ಕೆ ಅವಕಾಶ ಇತ್ತು. ಅದರಲ್ಲಿ ಒಬ್ಬರು ಕವಿ ಅಣತಿ ಸತ್ಯನಾರಾಯಣ ರಾವ್ ಅಂತ, ಅವರದ್ದು ಪಂಚಭೂತಗಳ ಕವನ, ಅದು ಖಂಡ ಕಾವ್ಯ ಥರ ಇದೆ, 5-6 ಭಾಗದಲ್ಲಿದೆ. ಅದರಲ್ಲಿ ಎಲ್ಲ ಪಂಚಭೂತಗಳನ್ನು ಆಧಾರ ಇಟ್ಕೊಂಡು ಅದ್ರ ಬಗ್ಗೆ ಬರೆದಿರೋ ಇದು, ಮತ್ತು ಬಹಳ ತುಂಬ ಧ್ವನಿ ಪ್ರತಿಮೆಗಳು ಇವುಗಳೆಲ್ಲ ಇಟ್ಕೊಂಡು ಬಹಳ ಉತ್ತಮವಾದ ಇದು ಕವಿತಾ ಗುಚ್ಛ ಆಗಿತ್ತು ಅದು. ಅದನ್ನು ಅಲ್ಲಿರೋ ಧ್ವನ್ಯಾರ್ಥನ ನಾವು ಗ್ರಹಿಸಿ ಭೌತಿಕವಾಗಿ ಈ ಧ್ವನಿ ಮಾಧ್ಯಮ ಅದನ್ನು ಅಳವಡಿಸೋದಕ್ಕೆ ಒಂದು ಆ ಪ್ರತಿಮೆಗಳನ್ನು ಬಳಸ್ಕೊಂಡು ಅದರ ಸೌಂಡ್ ಅಥವಾ ಆಡಿಯೋ ವರ್ಷನ್ ಅನ್ನ ಕಾಂಟೆಕ್ಸ್ಟ್ ನ ಇಟ್ಕೊಂಡು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾನು ತುಂಬ ಖುಷಿಪಟ್ಟೆ ಅದನ್ನು ಮಾಡೋದು. ಅದು ಪ್ರತಿ ಹೆಜ್ಜೆಗೂ ಒಂಥರ ಸವಾಲು ಇರ್ತಾ ಇತ್ತು. ಸೊ ಅದು ಬೇರೆಯವ್ರಿಗೆ ಹೇಗೋಗುತ್ತಿಲ್ಲ, ಇದು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಸಿಗೋ ತುಂಬಾ ಆತ್ಮೀಯವಾದ ನಮ್ಮೊಳಗೆ ಆಗುವಂಥ ಅನುಭವ. ಆಮೇಲೆ ಈಗ ಒಂದು ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡ್ತಾ ಸಾಗ್ಬೇಕಂತಂದಾಗ ಕೆಲವು ಜವಾಬ್ದಾರಿಗಳು ಇರ್ತವೆ. ಆಮೇಲೆ ಆಗ ತುಂಬಾನೇ ಅಧಿಕಾರಿಗಳ ವರ್ಗನೂ ಜಾಸ್ತಿ, ಮತ್ತೆ ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡ್ಬೇಕಂತಂದ್ರೆ ಒಂದೇನೋ ಭಯ ಆತಂಕ ಎಲ್ಲವನ್ನು ನೀಗಿಸ್ಕೊಂಡು ಹೋಗ್ಬೇಕು ಅಂತ ಇರ್ತಿತ್ತು. ಈಗ ಉದ್ಘೋಷಕ ವಲಯದಲ್ಲಿ ಕೆಲವು ಕೆಲಸಗಳು ತುಂಬಾ ತೊಡಕಿನದ್ದು, ಹೊಂದಾಣಿಕೆ ಮಾಡೋದು, ಕೆಲಸಕ್ಕೆ ಅವ್ರನ್ನ ಜೋಡಿಸೋದು ಮಾಡೋದು, ಅವೆಲ್ಲ ಏನಾರ ಅನುಭವ ಇದೆಯಾ? ಹೆಂಗಿರ್ತಿತ್ತು ಅಂತ? ಈಗ ಎಲ್ರು ಈಗ ಶಿಫ್ಟಿಗೆ ಬರ್ತಿರ್ತಿರಲ್ಲ, ಎಲ್ರು ಸರಿ ಮಾಡ್ಬೇಕು, ಆ ಜವಾಬ್ದಾರಿ ನಿಮ್ಗೆ ಸಿಕ್ಕಿರ್ತದೆ ಡ್ಯೂಟಿ ವಿಷಯದಲ್ಲಿ. ಶಿಫ್ಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವರೆಲ್ಲ ಈ ಮುಂದಿನ ಶಿಫ್ಟಲ್ಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಇಂತಿಂತ ಕೆಲಸ ಮಾಡಬೇಕು ಅಂತ ಮುಂಚೆನೆ ಡ್ಯೂಟಿ ಚಾರ್ಟ್ ಹಾಕುವಂತ ಪರಿಪಾಠ ಬಹಳಷ್ಟು ಇಲಾಖೆಗಳಲ್ಲಿ, ಹಾಗೆ ಆಕಾಶವಾಣಿಯಲ್ಲೂ ಕೂಡ ಇರ್ತಿತ್ತು. ನನಗೆ ಒಂದು ಆ ಥರ ಡ್ಯೂಟಿ ಚಾರ್ಟ್ ಹಾಕುವಂತ ಒಂದು ಅವಕಾಶ ಇತ್ತು. ನನಗೆ ಬಹಳ ಕಡಿಮೆ ಇತ್ತು ಅದು. ಯಾಕೆಂದ್ರೆ
ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗಲೂ ನನ್ನ ಮೇಲೆ ಇಬ್ಬರು ಇದ್ರು. ಹಿರಿಯ ಉದ್ಘೋಷಕರಿದ್ರು, ಅವ್ರು ಮಾಡ್ತಾ ಇದ್ರು, ನಾನು ಮಧ್ಯಮ. ಆಮೇಲೆ ನನಗಿಂತ ಜೂನಿಯರ್ಸ್ ಇಬ್ರು ಇದ್ರು. ಸೊ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಹಾಕೋಂತ ಪಡಿಪಾಟು ಇರ್ತಾ ಇರಲಿಲ್ಲ. ಅದು ಈಗ ಅಂದರೆ ಈಗ ನಾವು ಈಗ ನಮ್ಮ ಮಾತಿನ ಮಧ್ಯೆ ಈಗ ನಗು ಯಾಕೆ ಬರುತ್ತಂದ್ರೆ ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ತಿದ್ವಿ, ಆ ಮಾತು ಬೇರೆ. ಆದ್ರೆ ಯಾರ್ಯಾರದ್ದು ಏನೇನೋ ಕೆಲಸಗಳು ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕು. ಅವರು ರಜೆ ಅಂದ್ರೆ ರಜೆ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ. ಇದನ್ನ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳು ಹೇಳಿ ಬಿಟ್ಬಿಡ್ತಾರೆ. ಈಗ ಆವಾಗ ನೀವು ಮೂರನೇ ವ್ಯಕ್ತಿಯಾಗಿ ಇದ್ದಾಗ ನಿಮ್ಗೆ ಅದು ಗೊತ್ತಿರಲಿಲ್ಲ. ಈಗ ನಿಮ್ ಕೈಗೆ ಬಂತು ಜವಾಬ್ದಾರಿ ಅಂದಾಗ ಇದ್ರ ಕಷ್ಟ ಏನಪ್ಪ ಅಂತ ಈಗ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅನ್ಸಿರ್ಬೇಕು ನಿಮ್ಗೆ. ನೋಡಿ, ಇದು ಈ ಡ್ಯೂಟಿ ಚಾರ್ಟ್ ಹಾಕುವಂತ ಇದು ಕಲ್ಚರ್ ಇರುವಂತ ಕಡೆಗೆ ಬಹುಶಃ ಯಾವತ್ತೂ ಯಾವ ಡ್ಯೂಟಿ ಚಾರ್ಟ್ ಕೂಡ ಸಮಗ್ರವಾಗಿ ತೃಪ್ತಿಕರವಾಗಿ ಇರಲ್ಲ. ನಾನು ಒಂದ್ಸರಿ ನನಗೆ ಸಿಕ್ಕಿದ್ದ ಅವಕಾಶದಲ್ಲಿ ನಾನು ಅದನ್ನೇ ಬರ್ದಿದ್ದು ನೋಡಿದೆ. ತುಂಬಾ ಎಲ್ಲರೂ ರಿಕ್ವೈರ್ಮೆಂಟ್ಗಳು ಬರ್ತಿದ್ರು. ಸೊ ಎಲ್ಲಾರದು ರಿಕ್ವೈರ್ಮೆಂಟ್ ಎಲ್ಲ ಹಾಕಿ ಆಮೇಲೆ ಲಘು ಹಾಸ್ಯವಾಗಿ ಕಿಟ್ಲೆ ಮಾಡಿ ಮಾತಾಡೋ ಅಭ್ಯಾಸ ಇರ್ತಿತ್ತು. ಹಾಗಾಗಿ ನೋಡಿ, ನಿಮ್ ಎಲ್ಲರ ಇದನ್ನು ಅವಶ್ಯಕತೆಗಳನ್ನು ಈ ಡ್ಯೂಟಿ ಚಾರ್ಟ್ ಪೂರೈಸಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಸಮಸ್ಯೆಗಳು, ಕಂಪ್ಲೇಂಟ್ಗಳು ಇದ್ರೆ ಇದು ಸ್ವರ್ಗದಿಂದ ಇಳಿದು ಬಂದಿರೋ ಡ್ಯೂಟಿ ಚಾರ್ಟು, ಸ್ವರ್ಗದಲ್ಲೇ ಸುಖ ಇಲ್ಲ ಅನ್ಕೊಳ್ಳಿ ಅಂತ ಒಂದು ಸುಮ್ಮನೆ ಶರಾಬ್. ಅಂದ್ರೆ ಇದರ ಇತ್ಯರ್ಥ ಬೇಕಾದ್ರೆ ಸ್ವರ್ಗದಲ್ಲೇ ಆಗುತ್ತೆ, ಅಲ್ಲಿಂದ ಬಂದಿರೋದ್ರಿಂದ. ಅಂದ್ರೆ ಅಷ್ಟು ತೊಡಕಿನ ಕೆಲಸ ಅಲ್ಲ, ಅದು ಇರ್ಬೇಕು ನಿಜ. ಆ ಥರದ್ದೆಲ್ಲ ಏನು ಸಣ್ಣ ಪುಟ್ಟ ಇರ್ಸ್ಮೂರ್ಸ್ಗಳು ಎಲ್ಲ ಇರುತ್ತಲ್ಲ, ಅವೆಲ್ಲ ಇರುತ್ತೆ. ಅಲ್ಲ, ನಮ್ಮ ಮಧ್ಯ ಒಂದು ನಕ್ಕೊಂಡು ಹೋಗಕ್ಕೆ ಅವಕಾಶ. ಬಾಲಸುಬ್ರಹ್ಮಣ್ಯ ಅವರೇ, ಈಗ ನಮ್ಮ ಮಧ್ಯೆ ಎಷ್ಟೆಲ್ಲ ಸೀರಿಯಸ್ನೆಸ್ ಇರುತ್ತೆ, ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. ಹೊರಗಡೆ ಕೇಳುಗರ ಜೊತೆಗೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದನ್ನು ಹೇಗೆ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ, ಅವ್ರಿಗೆ ಖುಷಿ ಪಡಿಸುವಂಥದ್ದು ಇರುತ್ತೆ. ಇದ್ರ ಮಧ್ಯೆ ಈ ಥರ ಇರ್ತದೆ ನಮ್ಮ ಒಳಗಿನ ಕೆಲಸಗಳು. ಉದಾಹರಣೆ, ನಾವು ಒಂದು ಕಾರ್ಯಕ್ರಮ ಪ್ರೊಡಕ್ಷನ್ ಮಾಡಬೇಕಂದ್ರೆ ಜನ ಕರೆಕ್ಟಾಗಿ 15 ನಿಮಿಷ ಕಾರ್ಯಕ್ರಮವನ್ನು ಸುಮ್ಮನೆ ಮನೇಲಿ ಕೂತ್ಕೊಂಡು ಕೇಳ್ಬಿಟ್ಟಿರ್ತಾರೆ. ಆದ್ರೆ ಹಿಂದೆ ದಿನಗಟ್ಟಲೆ ಕೆಲಸ ಇರುತ್ತೆ. ಒಂದು 30 ಸೆಕೆಂಡಿನ ಒಂದು ಪ್ರೋಮೋ, ಜಿಂಗಲ್ ಏನಾದರೂ ಒಂದು ನಿರ್ಮಿಸಬೇಕಂತಂದ್ರೆ ದಿನಗಟ್ಟಲೆ ಟೈಮ್ ತಗೊಂಡಿರ್ತದೆ. ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿರ್ತೀವಿ. ಏನಿದ್ರು ಕೂಡ ನಾವು ಕೇಳುಗರಿಗಾಗಿ ಮಾಡ್ತೀವಿ, ಮತ್ತು ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸವೂ ಹೌದು, ಸ್ಪೆಷಾಲಿಟಿ ಇರ್ತದೆ. ಈಗ ಈ ಕೆಲಸ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಸಾಕಪ್ಪ, ಉದ್ಘೋಷಕರಾಗಿ ಕೆಲಸ ಮಾಡಿದ್ದು ಸಾಕಾಗಲಿ, ಅಥವಾ ಇನ್ನು ಅಧಿಕಾರಿಯಾಗಲಿ, ಸುಮಾರು ನಮ್ಮಲ್ಲಿ ಕೆಲವರು ಒಂದಿಷ್ಟು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ ಅಂಥೇಳಿ ಬಿಟ್ಟು ಹೋಗ್ತಾರೆ. ನಮ್ಮ ಆಕಾಶವಾಣಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸವನ್ನು ಕೆಲವರು ಒಂದೊಂದು ಹಂತದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟು ಹೋಗ್ಬಿಟ್ರಲ್ಲ ಸರ್? ಇಲ್ಲ, ನನಗೆ ಹೆಚ್ಚು ಕಡಿಮೆ ಅದೇ, ನಾನು ಸ್ವಯಂ ನಿವೃತ್ತಿ ತಗೊಂಡೆ. ನಾನು ಒಂದು ಥರದಲ್ಲಿ ಅದು ನನಗೆ ಮಿಡ್ ಲೈಫ್ ಕ್ರೈಸಿಸ್. ನನಗೆ ಸಾಕಷ್ಟು ಒಂಥರ ಸ್ವಲ್ಪ ಅತೃಪ್ತಿ ಬೆಳೆಯಕ್ಕೆ ಶುರುವಾಗಿತ್ತು. ಏನೋ ಒಂಥರ ತುಂಬ ಏಕತಾನತೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಏನು ಕಾರ್ಯಕ್ರಮಗಳು ಇದೆಲ್ಲ ಮಾಡುವಂಥ ಅವಕಾಶಗಳು ಇದ್ದು ಮಧ್ಯ ಒಂದೊಂದು ಸರಿ ಹಾಗನ್ಸೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಧ್ಯಮಗಳಲ್ಲಿ ಏನಾದರೂ ಕೆಲಸ ಮಾಡಬಹುದಾ ಅಂತ ಅವಕಾಶಗಳನ್ನು ಹುಡ್ಕೋದಿಕ್ಕೆ ಅಂತ ತುಂಬ ಸರಿ ನನಗೆ ಅನಿಸ್ತಾ ಇತ್ತು. ಸ್ವಲ್ಪ ನನಗೆ ಮಾಧ್ಯಮದಲ್ಲಿ ಬರೆಯುವಂಥ ಅವಕಾಶಗಳು ಸಾಕಷ್ಟು ಇರ್ತಾ ಇರ್ತಿದ್ವು. ಅದಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಅವಾಗ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡೆ. ಆಕಾಶವಾಣಿಯಿಂದ ಬಹಳಷ್ಟು ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲ ಬಿಟ್ಟೋಗಿದ್ದಾರೆ. ಜವಾಬ್ದಾರಿಗಳು ಇರಬಹುದು, ಮತ್ತೆ ಸಂಸ್ಥೆ ಮೇಲಿನ ಮುನಿಸುವಂತಲ್ಲ, ನೀವು ಹೇಳಿದ್ರಲ್ಲ ಏಕತಾನತೆ ಕಾಡುತ್ತೆ ಅಂತ. ಮತ್ತೆ ಇನ್ನೊಂದು ಕಡೆ ಅವಕಾಶ ಇದ್ದಾಗ ಸಾಮಾನ್ಯವಾಗಿ ಇದಕ್ಕಿಂತ ಉತ್ತಮವಾಗಿ ಇದ್ದದ್ದು ಒಂದು, ಮತ್ತು ಮನೆ ಕೆಲಸ ಪ್ಲಸ್ ಅದನ್ನ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಏನಾದ್ರು ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಿತ್ತು ಅಂತ ಹೇಳೋ ಸಾಕಷ್ಟು ಕೆಲವು ನಮ್ಮ ಮಿತ್ರರು ಕೂಡ ಸಿಕ್ಕಿದ್ದಾರೆ. ಅದು ಬಹಳ ಕಡಿಮೆ. ಈಗ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯ ಇದ್ದಾಗ, ನಮಗೆ ತಿಳುವಳಿಕೆ ಇದ್ದಾಗ, ಜ್ಞಾನ ಇದ್ದಾಗ ಅದು ಎಲ್ಲಾದ್ರೂ ಬೇರೆ ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ನೋಡಿ. ಅಲ್ಲಿ ಹೋದಾಗ ಎಷ್ಟು ವರ್ಷ ಮುಂಚೆ ಹೋದ್ರಿ ಅಂತ? ಇಲ್ಲಿ ಇನ್ನೂ ಸರ್ವಿಸ್ ಎಷ್ಟು ಉಳಿದಿತ್ತು ನಿಮಗೆ? ಬಹುಶಃ 11 ವರ್ಷ ನೋಡಿ, 1-2 ವರ್ಷ ಮುಂಚೆ ಯಾರಾದ್ರೂ ಬಿಟ್ಟು ಹೋಗ್ತಾರೆ. ನೀವು 11 ವರ್ಷ ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಕೇಳುಗರಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಹೌದು, ಯಾಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ನಡುವೆ ಈಗ ಬೇರೆಯವರೆಲ್ಲ ಮೆಸೇಜ್ಗಳನ್ನು ಮಾಡ್ಬೋದಾಗಿರ್ಬೋದು, ಸಿಗ್ತಾರೆ ಕೆಲವರು ನಮ್ಮ ಶ್ರೋತೃಗಳು ಬಂದಾಗ ನಿಮ್ಮನ್ನು ತುಂಬಾನೇ ನೆನಪಿಸ್ತಾರೆ. ಅದು ಉತ್ಪ್ರೇಕ್ಷೆ ಅಲ್ಲ, ನಾನು ಪ್ರತಿ ಬಾರಿ ನಾನು ಇಲ್ಲಿ ಬಂದು 1 ವರ್ಷ ಆದ್ರೂ ಸುಮಾರು ಜನ ನಿಮ್ಮ ಧ್ವನಿಯನ್ನ ನೆನಪಿಸಿ ಮಾತಾಡಿದ್ದಾರೆ ಇದ್ದಾರೆ. ಹಾಗಾಗಿ ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಕೆಲಸ ಬೇರೆ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ ಇಲ್ಲ.
ಆದರೆ ನಾನು ಬೇರೆ ಮಾಧ್ಯಮಕ್ಕೆ ಹೋಗ್ಲಿಲ್ಲ. ಅದು ಹೆಂಗಾಯ್ತು ಅಂದ್ರೆ, ಒಂದು NGO ಅಂತೀವಲ್ಲ, ನಾವು ಒಂದು NGO ನಲ್ಲಿ ಕಮ್ಯುನಿಕೇಶನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅದು ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುವಂತ ಒಂದು NGO, KHPT ಅಂತ, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ, ಅಲ್ಲಿ ನಾನು ಸೇರ್ಕೊಂಡೆ. ನನಗೆ ಆವಾಗ ಏಕತಾನತೆ ಏನ್ ಕಾಡ್ತಾ ಇತ್ತು ಇಲ್ಲಿ, ಒಂಥರದಲ್ಲಿ ಅದನ್ನ ತುಂಬಿಕೊಡ್ತು ಅಂತ ಅನ್ಬೋದು. ಅದು ಪಬ್ಲಿಕ್ ಹೆಲ್ತ್ ಕಮ್ಯುನಿಕೇಶನ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೆ, ನನ್ನ ಹಳ್ಳಿಗಳು, ನನ್ನ ಸುತ್ತಮುತ್ತ ಊರಿನಿದು ಆ ಜೀವನ, ಅದನ್ನು ನಾನು ಮೈಸೂರಿಗೆ ಬಂದ ಮೇಲೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಜವಾಬ್ದಾರಿ ತಗೊಂಡು ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ನೇರವಾಗಿ ಅವ್ರ ಜೊತೆಗೆ ಒಡನಾಟ ಸಿಕ್ಕೋದು, ಅವ್ರ ಕಷ್ಟ ಸುಖ, ಆರೋಗ್ಯದ ಬಗ್ಗೆ ಅವ್ರಿಗಿರೋ ಆತಂಕಗಳು. ಅವಾಗ ಹೆಚ್ಚಿನ ಆರೋಗ್ಯದ ಸಂಕಷ್ಟ ಇದ್ದಿದ್ದು ಅಂತಂದ್ರೆ ಜಾಗತಿಕವಾಗಿ ಮತ್ತೆ ಇಂಡಿಯಾದಲ್ಲೂ ಇದ್ದಿದ್ದು HIV AIDS ತುಂಬ ಕರ್ನಾಟಕದಲ್ಲಿ ಹೆಚ್ಚು ಹರಡಿದ ಕಾಲ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಸೇರ್ಕೊಂಡಿದ್ದು. ಸೊ 4-6 ಆ ಥರ ಪಬ್ಲಿಕ್ ಹೆಲ್ತ್ ಇಶ್ಯೂಸ್, TBಯನ್ನು ಕಡಿಮೆ ಮಾಡೋದಾಗಿರ್ಬೋದು, ಸಮಾಜದಲ್ಲಿ ಅಂಚಲ್ಲಿರೋ ಸಮುದಾಯಕ್ಕೆ ಅವ್ರನ್ನ ಕಳಂಕ, ತಾರತಮ್ಯ, ಅವರ ಸಮಸ್ಯೆಗಳು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಂವಹನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ನನ್ನ ಕೆಲಸ ಆ ದಿಶೆನಲ್ಲಿತ್ತು. ಸೊ ಅದರಿಂದಾಗಿ ನನಗೆ ಸಂಪೂರ್ಣ ಹೊಸ ಅನುಭವ ಮತ್ತೆ ತೃಪ್ತಿ, ಸಂತೋಷ ಕೂಡ ಖಂಡಿತ. ಯಾಕೆಂದ್ರೆ ರೋಗ ರುಜಿನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಿಂದ ಕಳಂಕಿತರಾಗಿ ಅಂಚಿನಲ್ಲಿ ಅಂತ ನಿರ್ಲಕ್ಷಿಸಿದ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಅವರ ಜೀವನದ ಸಂಕೀರ್ಣತೆನೇ ಬೇರೆ, ಅದರ ಗಹನತೆಗಳೇ ಬೇರೆ. ಅವ್ರ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸಿಕ್ಕ ಅನುಭವಗಳು ಸಾಕಷ್ಟು ಒಂಥರ ಗಾಢವಾದ ಅನುಭವಗಳು ಸಿಕ್ಕಿದೆ. ಅದು ಅಂದ್ರೆ ಈಗ ಅನುಭವಗಳಿಗೆ ನಾವು ತೆರೆದುಕೊಳ್ಳೋದಿದೆಯಲ್ಲ, ಆ ಅವಕಾಶಗಳು ಸಿಕ್ಕಿದಾಗ ಪುಣ್ಯವಂತ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜನರ ಜೊತೆಗೆ ಧ್ವನಿ ಮೂಲಕನೇ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. 4 ಗೋಡೆಗಳ ಮಧ್ಯೆ ನಮ್ಮ ರೂಮ್ ದೊಡ್ಡದಿರುತ್ತೆ, ಅಲ್ಲಿ ಯಾರು ಇರಲ್ಲ. ನಾವು ಜನರ ಜೊತೆಗೆ ಧ್ವನಿ ಮೂಲಕವಾಗಿ ಸಂಪರ್ಕದಾಗ ಇರ್ತೀವಿ. ಇಲ್ಲಿ ನೇರವಾಗಿರ್ತೀವಿ, ಮತ್ತೆ ಬೇರೆ ಬೇರೆ ಜನ ಸಿಗ್ತಾರೆ. ಅದು ಒಂಥರ ನಮ್ಮ ಸ್ವಭಾವ. ನಿಮ್ಮ ಮನಸ್ಸಲ್ಲಿ ಇದ್ದದ್ದು ಎಲ್ಲೋ ಒಂದ್ ಕಡೆ ಅದು ಈಡೇರಿದೆ ಅಂತ ನಾವು ಭಾವಿಸ್ಕೊಂಡಿವಿ. ಹೌದು, ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆಗೆ ಮಾತಾಡಿದಿರಿ, ಮತ್ತು ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ಮ ಧ್ವನಿಗಳನ್ನು ಮತ್ತೆ ಕೇಳಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮತ್ತು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಖಂಡಿತ ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತಿದ್ವಿ. ಅವಾಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ KV ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ.